ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿ ಗ್ರಾಮದಲ್ಲಿ ಬಂಡೆ ಬಸವೇಶ್ವರ ಸ್ವಾಮಿ ಕಾರ್ತಿಕೋತ್ಸವದ 2ನೇ ದಿನವಾದ ಇಂದು ಹೂವಿನ ಪಲ್ಲಕ್ಕಿ ಮತ್ತು ಎತ್ತುಗಳಿಂದ ಕಲ್ಲು ಕಂಬ ಎಳೆಯುವ ಭಕ್ತಿ ಭಾವ ಸ್ಪರ್ಧೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜರುಗಿತು. ಬಂಡೆ ಎಳೆಯುವ ಸ್ಪರ್ಧೆ, ಜಾತ್ರೆಯ ಭಕ್ತಿ ಪ್ರಧಾನ ಕಲ್ಲು ಬಂಡೆ ಎಳೆಯುವ ಸ್ಪರ್ಧೆ ಕುತೂಹಲದಿಂದ ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಸುಮಾರು 15 ಟನ್ನು ತೂಕದ ಕಲ್ಲು ಬಂಡೆಯನ್ನು ಜೋಡು ಎತ್ತುಗಳಿಂದ 20 ಮೀಟರ್ ದೂರಕ್ಕೆ ಎಳೆಯುವ ವಿಶೇಷ ಸ್ಪರ್ಧೆ ಇದಾಗಿದ್ದು, ಈ ಸ್ಪರ್ಧೆ ನೋಡುಗರನ್ನ ರೋಮಾಂಚನಗೊಳಿಸಿತು. ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆಯಲು ನಿಗದಿತ ಸಮಯಕ್ಕೆ 26 ರೌಂಡ್, ದ್ವಿತೀಯ 20, ತೃತೀಯ 17, ನಾಲ್ಕನೇ ಬಹುಮಾನಕ್ಕೆ 17 ರೌಂಡ್ಗೆ ಕಲ್ಲು ಕಂಬವನ್ನು ಎಳೆಯಬೇಕಿತ್ತು. ಈ ಸಲದ ಮೊದಲ ಸ್ಥಾನದಲ್ಲಿ 20,000 ಬಹುಮಾನವನ್ನು ಆಂಧ್ರ ಪ್ರದೇಶದ ಕರ್ನೂಲು ತಾಲೂಕಿನವರು ಪಡೆದುಕೊಂಡರು. 2ನೇ ಸ್ಥಾನದಲ್ಲಿ 10,000 ರೂಪಾಯಿಯನ್ನು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯವರು ಪಡೆದುಕೊಂಡರೆ, 3ನೇ ಸ್ಥಾನದಲ್ಲಿ 5,000 ಆಂಧ್ರ ಪ್ರದೇಶದ ರಾಯದುರ್ಗದವರು ಪಡೆದುಕೊಂಡರು. ನಂತರ 4ನೇ ಸ್ಥಾನದಲ್ಲಿ 3,000 ಬಹುಮಾನವನ್ನು ಕಾಲುವೆಹಳ್ಳಿ ಗ್ರಾಮದ ಗೌಡರ ಗಾದ್ರಿ ಪಾಲನಾಯಕ ಎಂಬವರು ಸ್ಪರ್ಧೆಯಲ್ಲಿ